Good morning, all of you, dear students. Today we are discuss one of the most easy and important grammar concept, language function. It is especially for 10th standard students, and exactly 1 marks question is there. You are very easy to get 1 marks. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈ ದಿನ ನೋಡ್ತಾ ಇರೋಂತಹ ಒಂದು ವ್ಯಾಕರಣಾಂಶ ಅದು ವಿಶೇಷವಾಗಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಹುಮುಖ್ಯವಾಗಿ ಭಾಳ ಸುಲಭವಾಗಿ ತಗೊಳ್ಳುವಂತಹ 1 ಮಾರ್ಕ್ಸ್ ವ್ಯಾಕರಣಾಂಶ ಅಂದರೆ ಲ್ಯಾಂಗ್ವೇಜ್ ಫಂಕ್ಷನ್. ಇದನ್ನು ನಾವು ಭಾಷಾ ಕಾರ್ಯ ಅಂತ ನಾವು ಕೂಡ ಹೇಳ್ತೀವಿ. ಇದ್ರ ಬಗ್ಗೆ ನೋಡೋಣ. ಲ್ಯಾಂಗ್ವೇಜ್ ಫಂಕ್ಷನ್. ವಾಟ್ ಈಸ್ ಲ್ಯಾಂಗ್ವೇಜ್ ಫಂಕ್ಷನ್? ಎ ಲ್ಯಾಂಗ್ವೇಜ್ ಫಂಕ್ಷನ್ ಈಸ್ ದ purpose of speaking that sentence or phrase. A language function is the purpose. Purpose means ಉದ್ದೇಶ. A language function ಭಾಷಾ ಕಾರ್ಯ ಒಂದು ಉದ್ದೇಶವನ್ನು, ಪರ್ಪಸ್ ಆಫ್ ಸ್ಪೀಕಿಂಗ್, ಮಾತನಾಡುವ ಉದ್ದೇಶವನ್ನು ಹೊಂದಿರುತ್ತೆ. ದಟ್ ಸೆಂಟೆನ್ಸ್ ಆರ್ ಫ್ರೇಸ್, ವಾಕ್ಯ ಅಥವಾ ನುಡಿಗಟ್ಟನ್ನು ಹೇಳುವಾಗ ಅಥವಾ ಮಾತನಾಡುವಾಗ ಒಂದು ಉದ್ದೇಶವನ್ನು ಹೊಂದಿರುತ್ತೆ. ಒಂದು ಉದ್ದೇಶ ಇರುತ್ತೆ, ಅದರಲ್ಲಿ ಕಾರ್ಯ ಇರುತ್ತೆ. ಆ ಕಾರ್ಯವನ್ನು ಗುರುತಿಸುವಂಥದ್ದು ಅಂಥದ್ದನ್ನ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್, ಐ ಆಮ್ ಸಾರಿ ಅಂತ ಇದೆ. ನೋಡಿ, ನಾನು ಮಧ್ಯೆ ಕನ್ನಡ ಭಾಷೆಯನ್ನು ಬಳಸ್ತಾ ಇದ್ದೀನಿ ಅಂದರೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬಂದಿರುವಂಥ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥ ಮಾಡಿಸುವಂತಹ ಒಂದು ನಿಟ್ಟಿನಲ್ಲಿ ನಾನು ಕನ್ನಡವನ್ನು ಬಳಸ್ತಾ ಇದ್ದೀನಿ. ಇದನ್ನು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನನ್ನ ಉದ್ದೇಶ. ಇಲ್ಲಿ ಐ ಆಮ್ ಸಾರಿ ಅಂತ ಇದೆ. ಐ ಆಮ್ ಸಾರಿ ಅನ್ನೋ ಒಂದು ವಾಕ್ಯ ರೆಪ್ರೆಸೆಂಟ್ಸ್ ದ ಫಂಕ್ಷನ್ ಆಫ್. ಇಲ್ಲಿ ಈ ಒಂದು ರೆಪ್ರೆಸೆಂಟ್ಸ್ ಅಂದರೆ ಪ್ರತಿನಿಧಿಸುವಂಥದ್ದು. ಫಂಕ್ಷನ್ ಯಾವ ಕಾರ್ಯವನ್ನು ಪ್ರತಿನಿಧಿಸುತ್ತೆ ಅಂತ ಕೇಳ್ತಾನೆ. ಆಪ್ಷನ್ ಗ್ರೀಟಿಂಗ್, ಬಿ ಗಿವಿಂಗ್ ಇನ್ಫಾರ್ಮೇಷನ್, ಸಿ ಅಪಲೈಸಿಂಗ್, ಡಿ ರಿಕ್ವೆಸ್ಟಿಂಗ್, ಈ ಥರ ಬರ್ತಾ ಹೋಗುತ್ತೆ. ಇದರಲ್ಲಿ ಆನ್ಸರ್ ಬಂದು ಸಿ ಅಪಲೈಸಿಂಗ್ ಅಂತ ಇದೆ. ಅಪಲೈಸಿಂಗ್ ಅಂದರೆ ಕ್ಷಮೆ ಅಂತ, ಕ್ಷಮೆ ಯಾಚಿಸುವಂಥ. ಐ ಆಮ್ ಸಾರಿ ಅಂದರೆ ಕ್ಷಮೆ, ತಪ್ಪು ಮಾಡಿದಾಗ ಕ್ಷಮೆ ಕೇಳ್ತೇವೆ. ಅದೇ ರೀತಿ ಇಲ್ಲಿ ಕ್ಷಮೆ ಯಾಚಿಸಿದ್ದಾರೆ ಅಂತ ಹೇಳ್ಬೋದು. ಓಕೆ, ಈ ಥರ ನಾವು ನೋಡ್ಬೋದು. ಇದೇ ಥರದ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ. ಅಂಥವುಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಒಂದು ಬಹು ಮುಖ್ಯವಾದಂಥ ಅಂಶ, ಯು ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದಟ್ ಸಮ್ ಕ್ವಶನ್ಸ್ ಕಂಬೈನ್ 2 or more ಟೈಪ್ಸ್ ಆಫ್ ಲ್ಯಾಂಗ್ವೇಜ್ ಫಂಕ್ಷನ್ ಇನ್ 1 ಕ್ವಶನ್. ಇಟ್ ಮೀನ್ಸ್ ಅಂದರೆ ಇದರ್ಥ, ಯು ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್, ನೀವು ಕಂಪಲ್ಸರಿ ಅಥವಾ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೊಳ್ಳೇಬೇಕಾದಂಥದ್ದು. ದಟ್ ಸಮ್ ಕ್ವಶನ್ಸ್ ಕಂಬೈನ್, ಕೆಲವು ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಹಂಗೆ 2 or more ಟೈಪ್ಸ್ ಆಫ್ ಲ್ಯಾಂಗ್ವೇಜ್ ಫಂಕ್ಷನ್, ಭಾಷಾ ಕಾರ್ಯಗಳಲ್ಲಿ 2-3 ಭಾಷಾ ಕಾರ್ಯಗಳನ್ನು ಹೊಂದಿರುವಂತೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು 1 ಕ್ವಶನ್, ಒಂದೇ ಪ್ರಶ್ನೆಯಲ್ಲೇ ಕೇಳಿರ್ತಾರೆ. ಸೊ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ನಿಮಗಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಕ್ಲಿಷ್ಟಕರ ಅನಿಸ್ಬೋದು. ಬಟ್ ಅದನ್ನು 2-3 ಬಾರಿ ಓದಿ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ನೀವು ಅದನ್ನು ಉತ್ತರಿಸಿದರೆ ಸರಿಯಾದ ಉತ್ತರ ಬರುತ್ತೆ ಅಂತ ಹೇಳ್ಬೋದು. ನಾವು ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆ್ಯಂಡ್ ಮೀನಿಂಗ್ ಫಾರ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ನಾನು 10ನೇ ತರಗತಿ ವಿದ್ಯಾರ್ಥಿಗಳ ಸಲುವಾಗಿ ಈ ಒಂದು ವಿಡಿಯೋ ಮಾಡಿರೋದ್ರಿಂದ ಅವರ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ಬೋದಂತಹ ಮತ್ತು ಮಾಡೆಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ಬೋದಂತಹ ಆಯ್ಕೆಗಳನ್ನು ಆಯ್ದುಕೊಂಡು ಅದಕ್ಕೆ ಅರ್ಥವನ್ನು ಹುಡುಕಿ ನಾನು ನಿಮಗೆ ಉಣಬಡಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಅವುಗಳ ಅರ್ಥವನ್ನು ತಿಳ್ಕೊಂಡ್ರೆ ನೀವು ಸುಲಭವಾಗಿ ಅದನ್ನ ಫೈಂಡ್ ಔಟ್ ಮಾಡ್ಬೋದು ಅಂತ ನನ್ನ ಉದ್ದೇಶ. ಫಸ್ಟ್ ಒನ್, ಸಜೆಸ್ಟಿಂಗ್ ಅಂದರೆ ಸಲಹೆ. ಆಸ್ಕಿಂಗ್ ಇನ್ಫಾರ್ಮೇಷನ್, ಮಾಹಿತಿ ಕೇಳುವುದು. ಆಫರಿಂಗ್ ಎಲ್ಪ್, ಸಹಾಯ ಮಾಡಲಾಗುತ್ತದೆ ಅಥವಾ ನೀಡಲಾಗುತ್ತದೆ. ಗಿವಿಂಗ್ ಇನ್ಫಾರ್ಮೇಷನ್, ಮಾಹಿತಿ ಕೊಡುವುದು. ಆರ್ಡರ್, ಆದೇಶ. ರಿಕ್ವೆಸ್ಟ್ಸ್, ಕೋರಿಕೆ ಅಥವಾ ವಿನಂತಿ. ಆಸ್ಕಿಂಗ್ ಆರ್ ಕ್ವಶನಿಂಗ್, ಪ್ರಶ್ನೆ ಮಾಡುವುದು. ಸೀಕಿಂಗ್ ಪರ್ಮಿಷನ್, ಸಹಾಯಕ್ಕಾಗಿ ಹುಡುಕುವುದು. ಅದನ್ನು ನಾವು ಸೀಕಿಂಗ್ ಪರ್ಮಿಷನ್ನ ನಾವು ಏನಂತ ಅಪ್ಪಣೆಯನ್ನು ಅಪ್ಪಣೆಗಾಗಿ ಹುಡುಕುವುದು ಅಂತಲೂ ನಾವು ಹೇಳ್ಬೋದು. ಸೀಕಿಂಗ್ ಹೆಲ್ಪ್, ಸಹಾಯಕ್ಕಾಗಿ ಹುಡುಕು. ಸೀಕಿಂಗ್ ಇನ್ಫಾರ್ಮೇಷನ್, ಮಾಹಿತಿ ಪಡೆಯುವುದು. ಮೇಕಿಂಗ್ ಎನ್ಕ್ವೈರಿ, ವಿಚಾರಣೆ ಮಾಡುವುದು.
ಕನ್ಫರ್ಮಿಂಗ್ ದೃಢಪಡಿಸುವುದು, ವಾರ್ನಿಂಗ್ ಎಚ್ಚರಿಕೆ, ಅಪಲೈಸಿಂಗ್ ಕ್ಷಮೆ ಕೇಳುವುದು, ರೆಫ್ಯೂಸಿಂಗ್ ಪರ್ಮಿಷನ್ ಅನುಮತಿ ತಿರಸ್ಕರಿಸುವುದು. ನೋಡಿ, ಪರ್ಮಿಷನ್ ಅಂದರೆ ಅನುಮತಿ ಅಂತ ಬರುತ್ತೆ, ಮೇಲೆ ನಾವು ಸಹಾಯಕ್ಕಾಗಿ ಅನುಮತಿ ಅಂತಲೂ ಅಲ್ಲಿ ಅರ್ಥ ಮಾಡ್ಕೊಬೋದು. ರೆಫ್ಯೂಸಿಂಗ್ ಹೆಲ್ಪ್ ಸಹಾಯ ತಿರಸ್ಕರಿಸು, ಗಿವಿಂಗ್ ಅಡ್ವೈಸ್ ಸಲಹೆ ನೀಡುವುದು, ಗಿವಿಂಗ್ ಪರ್ಮಿಷನ್ ಅನುಮತಿ ನೀಡುವುದು, ಕಂಪ್ಲೈನಿಂಗ್ ದೂರುವುದು, ಪ್ರಾಮಿಸಿಂಗ್ ಭರವಸೆ, ಅಗ್ರೀಯಿಂಗ್ ಒಪ್ಪಿಕೊಳ್ಳುವುದು, ಡಿಸ್ಅಗ್ರೀಯಿಂಗ್ ನಿರಾಕರಿಸುವುದು, ಆಸ್ಕಿಂಗ್ ಫಾರ್ ಡೈರೆಕ್ಷನ್ ದಾರಿಯ ಬಗ್ಗೆ ವಿಚಾರಿಸುವುದು, ಕನ್ಗ್ರ್ಯಾಚುಲೇಷನ್ ಅಭಿನಂದನೆಗಳು, ಪ್ರಿಡಿಕ್ಟಿಂಗ್ ಮುನ್ಸೂಚನೆ, ಕ್ರಿಟಿಸೈಸಿಂಗ್ ಟೀಕಿಸು ವಿಮರ್ಶಿಸು, ಒಬೆ ಪರಿಪಾಲಿಸು ಹೇಳಿದಂತೆ ಕೇಳು, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಕೃತಜ್ಞತೆ ವ್ಯಕ್ತಪಡಿಸು, ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್ ಒಪ್ಪಂದವನ್ನು ವ್ಯಕ್ತಪಡಿಸು, ಸಿಂಪಥೈಸಿಂಗ್ ಸಹಾನುಭೂತಿ. ಈ ಥರ ನಾವು ಅರ್ಥವನ್ನು ನೋಡಿದ್ವಿ. ಬರೀ ಇಷ್ಟೇನಾ ಸರ್ ಅಂತ ಅನ್ಬೋದು. ಇನ್ನು ಹಲವಾರು ನಾವು ಲ್ಯಾಂಗ್ವೇಜ್ ಫಂಕ್ಷನ್ಗಳನ್ನು ನೋಡ್ಬೋದು. ನಾನು ಮುಖ್ಯವಾಗಿ ಕೆಲವನ್ನು ತಗೊಂಡಿದ್ದೀನಿ. ಇನ್ನು ಕೆಲವನ್ನು ಮುಂದಿನ ಹಂತದಲ್ಲಿ ನಿಮಗೆ ನಾನು ತಿಳಿಸ್ತೀನಿ. ಇವುಗಳಲ್ಲಿ ಅಧ್ಯಯನ ಮಾಡಿದರೆ ನಿಮಗೆ ಶೂರ್ಲಿ ಬರುವಂಥ ಮುಖ್ಯವಾದವುಗಳನ್ನೇ ನಾನು ಇದರಲ್ಲಿ ಆಯ್ಕೆ ಮಾಡೋದ್ರಿಂದ ನಿಮಗೆ 1 ಮಾರ್ಕ್ಸ್ ತೊಗೊಳ್ಬೋದು ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಎಕ್ಸಾಂಪಲ್ಸ್ ಫಾರ್ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಹೇಳಿ ಇಲ್ಲಿ ನಿಮಗೆ ಪ್ರಶ್ನೆಗಳನ್ನು ಎಕ್ಸಾಂಪಲ್ ಸಾಲ್ವ್ ಮಾಡೋದ್ರ ಮೂಲಕ ಯಾವ ಥರ ನಿಮ್ಮ ಪ್ರಶ್ನೆ ಬರುತ್ತೆ ಪರೀಕ್ಷೆಯಲ್ಲಿ, ನೀವು ಯಾವ ಥರ ಉತ್ತರಿಸಬೇಕು ಅನ್ನೋದನ್ನ ನಾನು ದೃಷ್ಟಿಕೋನದಲ್ಲಿ ಪ್ರಶ್ನೆಗಳನ್ನು ನಿಮಗೆ ಸಾಲ್ವ್ ಮಾಡಿದ್ದೀನಿ ಎಕ್ಸಾಂಪಲ್ಸ್ ಮೂಲಕ. ಫಸ್ಟ್ ಒನ್, ರೀಡ್ ದ ಫಾಲೋಯಿಂಗ್ ಡೈಲಾಗ್ಸ್ ಆ್ಯಂಡ್ ನೋಟ್ ದ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಅಲ್ಲಿ ನೋಡಿ, ಈ ಥರ ಒಂದು ಸಂಭಾಷಣೆಯ ಮೂಲಕನೂ ಕೇಳ್ಬೋದು. ಅದರಿಂದ ಆ ಥರ ಒಂದು ಪ್ರಶ್ನೆ ಅಂತ ತೊಗೊಂಡಿದ್ದೀನಿ. ರಮೇಶ್ ಅನ್ನೋವಂಥವನು ಮ್ಯಾನೇಜರ್ ಅಂತ 2 ಸಂಭಾಷಣೆ ಮಾಡೋಂಥದ್ದು ಇದ್ರಲ್ಲಿ ಕಂಡು ಬರುತ್ತೆ. ರಮೇಶ್, ಗುಡ್ ಮಾರ್ನಿಂಗ್ ಸರ್, ಹೌ ಆರ್ ಯು ಸರ್? ಮ್ಯಾನೇಜರ್, ಐ ಆಮ್ ಫೈನ್, ಯು, ಹೌ ಆರ್ ಯು ರಮೇಶ್? ರಮೇಶ್, ಫೈನ್ ಸರ್, ಥ್ಯಾಂಕ್ ಯು, ಟುಮಾರೋ ಈಸ್ ಮೈ ಬರ್ತ್ಡೇ, ಕುಡ್ ಯು ಪ್ಲೀಸ್ ಕಮ್ ಟು ಮೈ ಹೋಮ್ ಟುಮಾರೋ? ಮ್ಯಾನೇಜರ್, ಥ್ಯಾಂಕ್ ಯು ಫಾರ್ ದ ಇನ್ವಿಟೇಷನ್ ಬಟ್ ಐ ಆಮ್ ನಾಟ್ ಶೂರ್ ದಿಸ್ ಟೈಮ್. ಈ ಪ್ರಶ್ನೆಯಲ್ಲಿ ಇದಷ್ಟು ಪ್ರಶ್ನೆನೇ. ಈ ಪ್ರಶ್ನೆಯಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ, ಅಂಡರ್ಲೈನ್ ಮಾಡಿರೋಂತಹ ಒಂದು ವಾಕ್ಯ ಯಾವ ಭಾಷಾ ಕಾರ್ಯವನ್ನು ಲ್ಯಾಂಗ್ವೇಜ್ ಫಂಕ್ಷನನ್ನು ಸೂಚಿಸುತ್ತದೆ ಅಂತ ಇದೆ. ಇದಕ್ಕೆ ಈ ರೀತಿ ಆಪ್ಷನ್ ಕೊಡಲಾಗಿರುತ್ತೆ. ಆಪ್ಷನ್ ಎ, ಆಕ್ಸೆಪ್ಟಿಂಗ್ ಇನ್ವಿಟೇಷನ್, ಬಿ, ರಿಜೆಕ್ಟಿಂಗ್ ಇನ್ವಿಟೇಷನ್, ಸಿ, ಗಿವಿಂಗ್ ಆಫರ್, ಡಿ, ಗ್ರೀಟಿಂಗ್. ನೋಡಿ, ನಾವು ಭಾಳ ಈಸಿಯಾಗಿ ಅರ್ಥ ಮಾಡ್ಕೊಬೋದು ಡಿಲೀಟ್ ಮೆಥಡ್ ಉಪಯೋಗಿಸೋದ್ರ ಮೂಲಕ, ಅಥವಾ ಇದರಲ್ಲಿ ಯಾವ್ದು ಬರುತ್ತೆ ಯಾವ್ದು ಬರಲ್ಲ ಅಂತ. ಅವನು ಕರೀತಾನೆ, ಆದರೆ ಅವನು ನಿರಾಕರಿಸ್ತಾನೆ. ಅದರಿಂದ ಅಕ್ಸೆಪ್ಟಿಂಗ್ ಇನ್ವಿಟೇಷನ್ ಅಂದರೆ ಇನ್ವಿಟೇಷನ್ ಆಮಂತ್ರಣವನ್ನು ಸ್ವೀಕರಿಸುವುದು. ರಿಜೆಕ್ಟಿಂಗ್ ಇನ್ವಿಟೇಷನ್ ಆಮಂತ್ರಣವನ್ನು ನಿರಾಕರಿಸುವುದು. ಗಿವಿಂಗ್ ಆಫರ್, ಗ್ರೀಟಿಂಗ್. ಇಲ್ಲಿ ಸಿ ಮತ್ತು ಡಿ ಎರಡೂ ಬರೋದಿಲ್ಲ. ಆಫರ್ ಏನು ಕೊಡ್ತಾ ಇಲ್ಲ, ಗ್ರೀಟಿಂಗ್ ಶುಭವನ್ನು ಕೋರ್ತಾ ಇಲ್ಲ. ಇಲ್ಲಿ ಮುಖ್ಯವಾಗಿ ಎ ಮತ್ತು ಬಿ ಯಲ್ಲೇ ಆನ್ಸರ್ ಇದೆ. ಅಕ್ಸೆಪ್ಟಿಂಗ್ ಇನ್ವಿಟೇಷನ್, ರಿಜೆಕ್ಟಿಂಗ್ ಇನ್ವಿಟೇಷನ್. ಇಲ್ಲಿ ನೋಡಿ, ನಾವು ಮೇಲೆ ಗಮನಿಸ್ಬೋದು, ಅಂಡರ್ಲೈನ್ ಮಾಡಿರೋವಂಥದ್ರಲ್ಲಿ ಮ್ಯಾನೇಜರ್ ಮಾತಾಡ್ತಾನೆ, ಥ್ಯಾಂಕ್ ಯು ಫಾರ್ ಇನ್ವಿಟೇಷನ್ ಬಟ್, ನೀನು ಕರೆದಿದ್ದಕ್ಕೆ ಧನ್ಯವಾದಗಳು, ಆದರೆ ಐ ಆಮ್ ನಾಟ್ ಶೂರ್ ದಿಸ್ ಟೈಮ್, ನಾನು ಖಚಿತವಾಗಿ ಬರಲು ಸಾಧ್ಯವಾಗೋದಿಲ್ಲ. ಅದು ಐ ಆಮ್ ನಾಟ್ ಶೂರ್ ಅಂದರೆ ಆಗೋಲ್ಲ ಅಂತ ಅರ್ಥ ಇಲ್ಲಿ. ಹಾಗಾಗಿಬಿಟ್ಟು ರಿಜೆಕ್ಟಿಂಗ್ ಇನ್ವಿಟೇಷನ್ ಅನ್ನೋಂಥ ಆನ್ಸರು ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಎಕ್ಸಾಂಪಲ್ 2 ಹೋಗೋಣ. ಎಕ್ಸಾಂಪಲ್ 2 ಇಲ್ಲಿ ಕೂಡ ಒಂದು ಸಂಭಾಷಣೆ ಇದೆ ರಮ್ಯಾ ಮತ್ತು ಸುರೇಶ್ ಅನ್ನೋರ ಮಧ್ಯೆ. ರಮ್ಯಾ ಮಾತಾಡ್ತಾಳೆ, ಹಾಯ್ ಸುರೇಶ್ ಅಂತ ಹೇಳ್ತಾರೆ. ಸುರೇಶ್, ಹಲೋ ಡಿಯರ್. ರಮ್ಯಾ, ಐ ಆಮ್ ಫ್ರೀ ಟುಡೇ, ಶೆಲ್ ವಿ ಗೋ ಫಾರ್ ಎ ಮೂವಿ ಟುಡೇ? ಸುರೇಶ್, ಆಫ್ ಕೋರ್ಸ್, ದ್ಯಾಟ್ಸ್ ವೆರಿ ಗುಡ್ ಐಡಿಯಾ, ಥ್ಯಾಂಕ್ ಯು ಅಂತ ಹೇಳಿದೆ. ಇಲ್ಲಿ ಅಂಡರ್ಲೈನ್ ಮಾಡಿರೋಂತಹ ಅಂಶ, ಶೆಲ್ ವಿ ಗೋ ಫಾರ್ ಎ ಮೂವಿ ಟುಡೇ ಅಂತ ಕೇಳ್ತಾನೆ. ಈ ದಿನ ನಾವು ಸಿನಿಮಾ ನೋಡಲು ಹೋಗ್ಬೋದಾ ಅಂತ ಕೇಳಿದೆ. ರಮ್ಯಾ ಕೇಳಿದೆ, ಅಂದರೆ ಮೂವಿ ನೋಡೋಕ್ಕಂದ್ರೆ ಸಿನಿಮಾ ನೋಡೋಕೆ ಹೋಗ್ಬೋದಾ ಅಂತ ಬಂತು. ಇಲ್ಲಿ ಆಪ್ಷನ್ ನೋಡೋಣ. ಆಪ್ಷನ್ ಏನಿದೆ, ರಿಜೆಕ್ಟಿಂಗು, ಗಿವಿಂಗ್ ಆಫರ್, ಸಜೆಷನ್ನು, ಕ್ರಿಟಿಸೈಸಿಂಗು, ಇಷ್ಟಿದೆ. ಇಲ್ಲಿ ಸಜೆಷನ್ ಅಂತಿದೆ, ಸಲಹೆ. ಯಾಕೆಂದರೆ
ರಮ್ಯಾ ಸುರೇಶ್ ಮಧ್ಯೆ ನಡೀತಾ ಇದೆ. ರಮ್ಯಾ ಒಂದು ಸಲಹೆಯನ್ನು ಕೊಡ್ತಾಳೆ, ಇವತ್ತು ಯಾಕೆ ನಾವು ಇಬ್ಬರು ಫ್ರೀ ಇದ್ದೀವಿ, ಸಿನಿಮಾ ನೋಡೋಕೆ ಯಾಕೆ ಹೋಗಬಾರ್ದು ಅಂತ ಸಲಹೆ ಕೊಟ್ಟಳು. ಹಾಗಾಗ್ಬಿಟ್ಟು ಇಲ್ಲಿ ಸಜೆಷನ್ ಅನ್ನೋದು ಉತ್ತರ ಆಗಿದೆ. ನೆಕ್ಸ್ಟ್ ಎಕ್ಸಾಂಪಲ್ 3, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ನೋಡಿ, ಇಷ್ಟೊತ್ತು ನಾನು ಸಂಭಾಷಣೆಯ ಪ್ರಶ್ನೆಗಳನ್ನು ತಗೊಂಡೆ, ಈ ಥರನೂ ಕೇಳ್ಬೋದು. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಎ ಕಾಂಪ್ಲಿಮೆಂಟಿಂಗ್, ಬಿ ಪರ್ಮಿಷನ್, ಸಿ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್, ಡಿ ರಿಕ್ವೆಸ್ಟಿಂಗ್ ಅಂತ ಇದೆ. ಇಲ್ಲಿ ಕಾಂಪ್ಲಿಮೆಂಟಿಂಗ್ ಅಂದರೆ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದು, ಪರ್ಮಿಷನ್ ಅಂದರೆ ಅನುಮತಿ, ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್ ಅಂದರೆ ಒಪ್ಪಂದವನ್ನು ವ್ಯಕ್ತಪಡಿಸುವುದು, ರಿಕ್ವೆಸ್ಟಿಂಗ್ ಕೋರಿಕೊಳ್ಳುವುದು. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್, ನೀನು ಹೇಳ್ತದ್ದು ಸರಿಯಾಗಿದೆ ಅಂತಂದಾಗ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್, ಒಪ್ಪಂದವನ್ನು ಸ್ವೀಕರಿಸುವುದು, ವ್ಯಕ್ತಪಡಿಸುವುದು ಅಂತ ಹೇಳೋದು. ಇದು ಸರಿಯಾದ ಉತ್ತರ ಸಿ ಆಗಿದೆ. ನೆಕ್ಸ್ಟ್ ಎಕ್ಸಾಂಪಲ್ 4 ಹೋಗೋಣ. ಇಫ್ ಯು ಡು ನಾಟ್ ಮೈಂಡ್, ಕ್ಯಾನ್ ಐ ಯೂಸ್ ಯುವರ್ ಹೆಲ್ಮೆಟ್? ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಐ ಯೂಸ್ ಯುವರ್ ಹೆಲ್ಮೆಟ್? ಅಂದರೆ ನೀನು ಏನು ತಿಳ್ಕೊಳಲ್ಲ ಅಂದರೆ ನಿನ್ನ ಹೆಲ್ಮೆಟನ್ನು ನಾನು ಬಳಸ್ಬೋದಾ ಅಂತ ಪ್ರಶ್ನೆ ಇದೆ. ಇದು ನೇರವಾಗಿ ಕೇಳ್ತಾ ಇದ್ದಾನೆ. ಇದರಲ್ಲಿ ಅಂಡರ್ಲೈನ್ ಬರಲ್ಲ. ಈ ಥರ ಇದ್ದಾಗ ನೇರವಾಗಿ ಇರುವಂತಹ ವಾಕ್ಯದಲ್ಲೇ ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಇದೆ, ಯಾವ ಭಾಷಾ ಕಾರ್ಯ ಇದೆ ಅಂತ ನೀವು ಗುರುತಿಸಬೇಕಾಗುತ್ತೆ ಆಪ್ಷನ್ ಮೂಲಕ. ಎ ಸೀಕಿಂಗ್ ಇನ್ಫಾರ್ಮೇಷನ್, ಬಿ ಸೀಕಿಂಗ್ ಪರ್ಮಿಷನ್, ಸಿ ಸೀಕಿಂಗ್ ಹೆಲ್ಪ್, ಡಿ ಕಾಂಪ್ಲಿಮೆಂಟಿಂಗ್ ಅಂತ. ಆನ್ಸರು ಸೀಕಿಂಗ್ ಪರ್ಮಿಷನ್ ಅಂತ ಇದೆ. ಇಲ್ಲಿ ನಾವು ಬಹಳ ಮುಖ್ಯವಾಗಿ ನೀವು ಗಮನಿಸ್ಬೋದು, ಸೀಕಿಂಗ್ ಪರ್ಮಿಷನ್ ಅಂದರೆ ಅನುಮತಿ ಅಂತ. ಸೀಕಿಂಗ್ ಪರ್ಮಿಷನ್ ಅನುಮತಿಗಾಗಿ ಹುಡುಕುವುದು ಅಥವಾ ಅನುಮತಿಯನ್ನು ಕೇಳೋದು. ಈಗ ಇಫ್ ಯು ಡೋಂಟ್ ಮೈಂಡ್, ನೀವು ಏನೋ ತಿಳ್ಕೊಳಲ್ಲ ಅಂದರೆ ಬೇರೆ ಹೆಲ್ಮೆಟ್ ಯೂಸ್ ಮಾಡ್ಬೇಕಾದ್ರೆ ಅವ್ರ ಅನುಮತಿ ಪಡೆದೇ ನಾವು ಅದನ್ನು ಬಳಸಬೇಕಾಗುತ್ತೆ ಅಲ್ವಾ. ಆದ್ದರಿಂದ ಸೀಕಿಂಗ್ ಪರ್ಮಿಷನ್ ಅಂತ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ 5, ರಮೇಶ್, ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ಇಲ್ಲಿ ರಮೇಶ್ ಹೇಳ್ತಾನೆ, ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ಗ್ರೇಟ್ಫುಲ್ ಅಂದರೆ ಕೃತಜ್ಞನಾಗಿರು, ಆಭಾರಿಯಾಗಿರು ಅಂತ. ರಮೇಶ್, ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು, ನಿನಗೆ ನಾನು ತುಂಬ ಆಭಾರಿಯಾಗಿದ್ದೇನೆ, ತುಂಬ ಕೃತಜ್ಞನಾಗಿದ್ದೇನೆ ಅಂತ ಹೇಳ್ತಾನೆ. ಇಲ್ಲಿ ಆಪ್ಷನ್ ನೋಡಿ, ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್, ಬಿ ಎಕ್ಸ್ಪ್ರೆಸ್ಸಿಂಗ್ ಡಿಸ್ಅಗ್ರಿಮೆಂಟ್, ಸಿ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ಡಿ ಸೀಕಿಂಗ್ ಹೆಲ್ಪ್. ಈ ಥರ ಇದೆ. ಆನ್ಸರ್ ಇದರಲ್ಲಿ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅನ್ನೋದು ಉತ್ತರ. ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅನ್ನೋದು ಉತ್ತರ ಆಗಿದೆ. ಯಾಕೆ ಅಂದರೆ ಇಲ್ಲಿ ಕೃತಜ್ಞತೆಯನ್ನು ಸ್ವೀಕರಿಸೋದು, ಕೃತಜ್ಞತೆಯನ್ನು ಹೇಳೋಂಥದ್ದು ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆಯನ್ನು ವ್ಯಕ್ತಪಡಿಸುವಂಥ ಬರುತ್ತೆ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದರೆ. ಆದ್ದರಿಂದ ಇದಕ್ಕೆ ಉತ್ತರ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಆಗಿದೆ. ಯಾಕಂದರೆ ಸೀಕಿಂಗ್ ಹೆಲ್ಪ್, ಸಹಾಯ ಹುಡುಕೋದೇನಿಲ್ಲ ಇಲ್ಲಿ. ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್, ಒಪ್ಪಂದ ಏನೂ ಇಲ್ಲ ಇಲ್ಲಿ. ಎಕ್ಸ್ಪ್ರೆಸ್ಸಿಂಗ್ ಡಿಸ್ಅಗ್ರಿಮೆಂಟ್, ಇಲ್ಲಿ ಯಾವುದೇ ಒಪ್ಪಂದ ನಿರಾಕರಣೆ ಆಗಿಲ್ಲ. ಹಾಗಾಗಿಬಿಟ್ಟು ಸಿನೇ ಉತ್ತರ. ಈ ಎ ಮತ್ತು ಬಿ ಮತ್ತು ಡಿ ಅವು ಮೂರು ಅದಕ್ಕೆ ಸಂಬಂಧನೇ ಇಲ್ಲ. ಹಾಗಾಗ್ಬಿಟ್ಟು ನೀವು ಡಿಲೀಟ್ ಮೆಥಡ್ ಯೂಸ್ ಮಾಡಿ ಇದು ಬರಲ್ಲ, ಸಿನೇ ಬರುತ್ತೆ ಅಂತ ನೀವು ಸುಲಭವಾಗಿ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ 6 ಹೋಗೋಣ. ಮಲ್ಲೇಶ್, ಐ ಆಮ್ ಸಾರಿ, ಐ ಡೋಂಟ್ ವಾಂಟ್ ಸೇ ಎನಿಥಿಂಗ್. ಈ ರೀತಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಮಲ್ಲೇಶ್, ಐ ಆಮ್ ಸಾರಿ, ಮಲ್ಲೇಶ್ ಅವರೇ ಕ್ಷಮಿಸಿ, ಐ ಡೋಂಟ್ ವಾಂಟ್ ಸೇ ಎನಿಥಿಂಗ್, ನಾನೇನು ಹೇಳೋಕ್ಕಾಗೋದಿಲ್ಲ ನಿಮಗೆ ಅಂತ. ಇಲ್ಲಿ ಎ ಅಪಲೈಸಿಂಗ್, ಬಿ ಸಜೆಸ್ಟಿಂಗ್, ಸಿ ರಿಕ್ವೆಸ್ಟಿಂಗ್, ಡಿ ವಿಶಿಂಗ್. ನೋಡಿ, ನಾನು ಒಂದೊಂದಕ್ಕೆ ಅರ್ಥ ಹೇಳ್ತೀನಿ, ನೀವೇ ಸುಲಭವಾಗಿ ಗುರುತಿಸ್ತೀರಾ. ಮಲ್ಲೇಶ್ ಐ ಆಮ್ ಸಾರಿ ಅಂತ ಇದೆ, ಅಷ್ಟರಲ್ಲಿ ಅರ್ಥ ಮಾಡ್ಬೋದು. ಸಾರಿ ಕೇಳ್ಬೇಕಾದ್ರೆ ತಪ್ಪಾಗಿರ್ಬೇಕಲ್ವಾ. ಐ ಡೋಂಟ್ ವಾಂಟ್ ಸೇ ಎನಿಥಿಂಗ್, ನಾನು ಏನೂ ಹೇಳೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸು ಅಂತಂದು. ಅಪಲೈಸಿಂಗ್ ಅಂದರೆ ಕ್ಷಮೆ ಯಾಚಿಸು. ಇನ್ನು 3 ಅದಕ್ಕೆ ಸಂಬಂಧನೇ ಇಲ್ಲ. ಸಜೆಸ್ಟ್, ಸಲಹೆ ನೀಡೋದು, ರಿಕ್ವೆಸ್ಟ್, ಕೋರ್ಕೊಳ್ಳೋದು, ವಿಶಿಂಗ್, ಶುಭಾಶಯ ತಿಳಿಸೋದು, ಇವು 3 ಬರೋದಿಲ್ಲ. ಡೈರೆಕ್ಟಾಗಿ ಅಪಲೈಸಿಂಗ್. ಈ ಥರ ಬಂದಾಗ ನೀವು ಸುಲಭವಾಗಿ ಖಚಿತವಾಗಿ 1 ಮಾರ್ಕ್ಸ್ ತೊಗೊಬೋದು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಎಕ್ಸಾಂಪಲ್ 7, ದೇವರಾಜ್, ಯು ಶುಡ್ ಕನ್ಸಲ್ಟ್ ಎ ಸೈಕಾಲಜಿಸ್ಟ್. ದೇವರಾಜ್ ಅವರೇ, ನೀವು ಖಂಡಿತವಾಗಿ ಒಬ್ಬ ಕನ್ಸಲ್ಟ್ ಅಂದರೆ ಸಂಪರ್ಕಿಸಬೇಕು ಅಥವಾ ಭೇಟಿ ಮಾಡಬೇಕು. ಯಾರನ್ನ? ಸೈಕಾಲಜಿಸ್ಟ್ ಅಂದರೆ ಮನಃಶಾಸ್ತ್ರಜ್ಞರನ್ನು, ನೀವು ಮನೋವೈದ್ಯರನ್ನು ಭೇಟಿಯಾಗಬೇಕು, ಖಂಡಿತವಾಗಿ ನೀವು ಭೇಟಿಯಾಗಬೇಕು ಅಂತಿದೆ. ಇಲ್ಲಿ ಆಪ್ಷನ್ ನೋಡಿ, ಎ ಆರ್ಡರಿಂಗ್, ಬಿ ಸಜೆಸ್ಟಿಂಗ್, ಸಿ ಸೀಕಿಂಗ್ ಇನ್ಫಾರ್ಮೇಷನ್, ಡಿ ಕಾಂಪ್ಲಿಮೆಂಟಿಂಗ್ ಅಂತ ಇದೆ. ಇಲ್ಲಿ ಆರ್ಡರ್ ಅಂದರೆ ಆಜ್ಞೆ. ನೀನು ಡಾಕ್ಟ್ರ್ ತಕ್ಕ ಹೋಗಪ್ಪ ಅಂತ ಆರ್ಡರ್ ಮಾಡೋಕ್ಕಾಗುತ್ತಾ ಯಾರಿಗನ್ನಾದರೂ? ಸಾಧ್ಯ ಇಲ್ಲ. ಸಜೆಸ್ಟಿಂಗ್ ಅಂದರೆ ಸಲಹೆ ನೀಡೋದು.
ಸೀಕಿಂಗ್ ಇನ್ಫಾರ್ಮೇಷನ್, ಮಾಹಿತಿ ಹುಡುಕೋದು. ನೀನು ಡಾಕ್ಟರ್ ತಕ್ಕ ಒಬ್ಬ ಸೈಕ್ಯಾಟ್ರಿಸ್ಟ್ನ ಭೇಟಿ ಮಾಡೋ ಅಂತ ಹೇಳೋದು ಅಲ್ಲಿ ಏನು ಮಾಹಿತಿ ಇಲ್ಲ, ಅಲ್ಲಿ ಮಾಹಿತಿ ಹುಡುಕೋಂಥದ್ದು ಆಪ್ಷನ್ ಇಲ್ಲ. ಕಾಂಪ್ಲಿಮೆಂಟಿಂಗ್, ಅನಿಸಿಕೆ ವ್ಯಕ್ತಪಡಿಸೋದು ಅಥವಾ ಅಭಿಪ್ರಾಯ ವ್ಯಕ್ತಪಡಿಸೋದು, ಇದು ಬರೋದಿಲ್ಲ. ಎ ಆರ್ಡರು ಬರಲ್ಲ, ಸೀಕಿಂಗ್ ಇನ್ಫಾರ್ಮೇಷನ್ ಬರಲ್ಲ, ಡಿ ಕಾಂಪ್ಲಿಮೆಂಟಿಂಗ್ ಬರಲ್ಲ. ನೇರವಾಗಿ ಸಜೆಸ್ಟಿಂಗ್, ಸಲಹೆ ನೀಡುವುದು. ಹಾಗಾಗಿ ಒಬ್ಬ ಡಾಕ್ಟರ್ ತಗೋಗು ಅಂತ ಹೇಳೋದು ಒಂದು ಸಲಹೆ. ಹಾಗಾಗ್ಬಿಟ್ಟು ಬಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಎಕ್ಸಾಂಪಲ್ 8. ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ನೋಡಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಎ ಆರ್ಡರಿಂಗ್, ಬಿ ಅಪಲೈಸಿಂಗ್, ಸಿ ಸಿಂಪತೈಸಿಂಗ್, ಡಿ ರಿಕ್ವೆಸ್ಟಿಂಗ್. ಇದರಲ್ಲಿ ಡೋಂಟ್ ವರಿ, ಚಿಂತೆ ಬೇಡ, ಎವ್ರಿಥಿಂಗ್ ಆಲ್ ರೈಟ್, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಚಿಂತೆ ಬೇಡ, ಎಲ್ಲವೂ ಸರಿಯಾಗಿಯೇ ಇದೆ ಅಂತ ಅರ್ಥ, ಆ ವಾಕ್ಯದ ಅರ್ಥ. ಚಿಂತೆ ಬೇಡ, ಎಲ್ಲವೂ ಸರಿಯಾಗಿಯೇ ಇದೆ. ಯಾರಾದರೂ ಒಬ್ಬರು ಭಾಳ ಚಿಂತೆ ಮಾಡ್ತಾಯಿದ್ರೆ, ಒಬ್ರು ಏನೋ ಅನಾಹುತ ಆಗಿರ್ಬೋದು, ಅಪಘಾತ ಆಗಿರ್ಬೋದು, ಆ ಟೈಮಲ್ಲಿ ಭಾಳ ವರಿ ಮಾಡ್ಕೊಂಡಿರ್ತಾರೆ, ಚಿಂತೆ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಯಾರೋ ಒಬ್ಬರು ಅವ್ರಿಗೆ ಸಾಂತ್ವನ ಹೇಳ್ತಾರೆ, ಅದನ್ನು ಇಲ್ಲಿ ಹೇಳ್ಬೋದು. ಆಪ್ಷನ್ ನೋಡಿ, ಆರ್ಡರ್ ಮಾಡ್ತಾರೆ, ಏಯ್ ಡೋಂಟ್ ವರಿ ಹಿಂಗೆ ಅನ್ನೋದು ಆರ್ಡರಾ? ಸಾಧ್ಯ ಇಲ್ಲ. ಅಪಲೈಸಿಂಗ್, ಕ್ಷಮೆನಾ? ಅಲ್ಲಿ ಸಾರಿಗೀರಿ ಏನೂ ಬಂದೇ ಇಲ್ಲ, ಅದಕ್ಕೆ ಕ್ಷಮೆ ಆಗೋಕ್ಕೂ ಸಾಧ್ಯ ಇಲ್ಲ. ಸಿಂಪತೈಸಿಂಗ್ ಅಂದರೆ ಮೇಲೆ ನಿಮಗೆ ಮೀನಿಂಗ್ ವರ್ಡ್ಸಲ್ಲಿ ಹೇಳ್ತಾ ಇದ್ದೆ, ಅನುಕಂಪ ತೋರಿಸುವುದು, ಸಹಾನುಭೂತಿ ತೋರಿಸುವಂಥದ್ದು ಅಂತ. ರಿಕ್ವೆಸ್ಟಿಂಗ್, ಕೋರಿಕೆ ಅಥವಾ ಬೇಡಿಕೆ. ಈ ಎ ಬಿ ಮತ್ತು ಡಿ ಬರೋಕ್ಕೆ ಸಾಧ್ಯನಿಲ್ಲ. ಸಿಂಪತೈಸಿಂಗ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಅಂದರೆ ಅನುಕಂಪ ತೋರಿಸೋದು, ಭಾಳ ಕಷ್ಟದಲ್ಲಿರೋಂಥವ್ರಿಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸೋದು, ಕಷ್ಟದಲ್ಲಿರೋಂಥವ್ರಿಗೆ ಅನುಕಂಪ ವ್ಯಕ್ತಪಡಿಸೋದು ಮುಖ್ಯ ಆಗಿರುತ್ತೆ. ಹಾಗಾಗ್ಬಿಟ್ಟು ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಎಕ್ಸಾಂಪಲ್ 9. ಶಟ್ ದ ಡೋರ್ ರಜನಿ. ಈ ರೀತಿ ಬರುತ್ತೆ. ಇದರಲ್ಲಿ ಎ ಸಜೆಸ್ಟಿಂಗ್, ಶಟ್ ದ ಡೋರ್ ಅಂದರೆ ಬಾಗಿಲು ಮುಚ್ಚು ರಜನಿ ಅಂತ. ಸಜೆಸ್ಟಿಂಗ್, ಆರ್ಡರ್, ರಿಕ್ವೆಸ್ಟ್, ಪರ್ಮಿಷನ್. ಸಜೆಸ್ಟಿಂಗ್ ಅಂದರೆ ಸಲಹೆ, ಆರ್ಡರ್ ಅಂದರೆ ಆದೇಶ, ರಿಕ್ವೆಸ್ಟ್ ಅಂದರೆ ಕೋರಿಕೆ, ಪರ್ಮಿಷನ್ ಅಂದರೆ ಅನುಮತಿ. ಇದರಲ್ಲಿ ನೇರವಾಗಿ ಒಬ್ಬ ಬಾಗಿಲು ಮುಚ್ಚು ಅಂತ ಆರ್ಡರ್ ಮಾಡ್ತೀವಿ ವಿನಃ ನಾವು ಅದು ರಿಕ್ವೆಸ್ಟ್ ಮಾಡ್ಕೊಳಲ್ಲ. ರಿಕ್ವೆಸ್ಟ್ ಮಾಡ್ಕೊಬೇಕಂದ್ರೆ ಅವ್ರು ನಮಗಿನ್ನ ದೊಡ್ಡವ್ರು ಇರ್ತಾರೆ, ಅವರಿಗೆ ನಾವು ಶಟ್ ದ ಡೋರ್ ಅಂತ ನಾವು ಆದೇಶದ ರೂಪದಲ್ಲಿ ಹೇಳೋಕ್ಕಾಗಲ್ಲ, ಅವ್ರಿಗೆ ಬೇರೆ ವಿಧಾನದಲ್ಲಿ ಹೇಳ್ತೀವಿ. ಹಾಗಾಗಿಬಿಟ್ಟು ಇದು ನೇರವಾಗಿ ಆರ್ಡರ್ ಅನ್ನೋದು ನಾವು ಗುರುತಿಸ್ಬೋದು. ನೆಕ್ಸ್ಟ್ ಇದೇನು ಶಟ್ ದ ಡೋರ್ ಅಂತಿದೆಯಲ್ಲ, ಇದ್ರ ಬದಲು ಶಟ್ ಅಪ್ ಅಂತಲೂ ಹೇಳ್ತೀವಿ, ಅದು ಕೂಡ ಆರ್ಡರೇ ಆಗಿರುತ್ತೆ. ಈ ಥರ ಯಾವ್ದು ಬೇಕಾದ್ರೂ ಕೇಳ್ಬೋದು. ಇದೇ ಥರದ ಬೇರೆ ಪ್ರಶ್ನೆಗಳು ಬರ್ತಾ ಇರ್ತವೆ, ಗಮನಿಸಿ. ಎಕ್ಸಾಂಪಲ್ 10. 1 kilometer, go left side again, you turn left side 1 kilometer distance, a big building is there. ನೋಡಿ ಪ್ರಶ್ನೆ ಅರ್ಥ ಮಾಡ್ಕೊಬೇಕು. 1 kilometer go left side, 1 kilometer ನೀನು ಎಡಬದಿಯಲ್ಲಿ ಚಲಿಸು. ಅಗೈನ್ ಯು ಟರ್ನ್ ಲೆಫ್ಟ್ ಸೈಡ್, ಪುನಃ ನೀನು ಎಡಬದಿಗೆ ತಿರುಗು. 1 kilometer ಡಿಸ್ಟೆನ್ಸ್, 1 kilometer ದೂರದಲ್ಲಿ ಎ ಬಿಗ್ ಬಿಲ್ಡಿಂಗ್, ದೊಡ್ಡದಾದಂತಹ ಒಂದು ಕಟ್ಟಡ ಇದೆ, ಈಸ್ ದೇರ್. ಇದು ಯಾವ ಲ್ಯಾಂಗ್ವೇಜ್, ಯಾವ ಭಾಷಾ ಕಾರ್ಯವನ್ನು ಹೊಂದಿದೆ, ಲ್ಯಾಂಗ್ವೇಜ್ ಫಂಕ್ಷನ್ ಹೊಂದಿದೆ? ಎ ಸೀಕಿಂಗ್ ಇನ್ಫಾರ್ಮೇಷನ್. ಸೀಕಿಂಗ್ ಇನ್ಫಾರ್ಮೇಷನ್ ಅಂದರೆ ಮಾಹಿತಿ ಹುಡುಕುವಂಥದ್ದು. ಗಿವಿಂಗ್ ಡೈರೆಕ್ಷನ್, ಡೈರೆಕ್ಷನ್ ಅಂದರೆ ದಿಕ್ಕು. ಗಿವಿಂಗ್ ಡೈರೆಕ್ಷನ್ ಅಥವಾ ನಿರ್ದೇಶನ ನೀಡೋದು, ನಿರ್ದೇಶನವನ್ನು ಕೊಡುವುದು ಅಥವಾ ದಿಕ್ಕನ್ನು ತೋರಿಸುವುದು ಅಥವಾ ದಾರಿಯನ್ನು ತೋರಿಸುವಂಥದ್ದು ಅಂತಲೇ ಹೇಳ್ಬೋದು. ಆರ್ಡರಿಂಗ್, ಆದೇಶ ಮಾಡುವಂಥದ್ದು. ಸೀಕಿಂಗ್ ಪರ್ಮಿಷನ್, ಅನುಮತಿಗಾಗಿ ಹುಡುಕುವಂಥದ್ದು. ಇದರಲ್ಲಿ ನಾವು ತುಲನೆ ಮಾಡ್ತಾ ಬಂದರೆ ಅಥವಾ ಗಮನಿಸ್ತಾ ಬಂದರೆ ಗಿವಿಂಗ್ ಡೈರೆಕ್ಷನ್ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಯಾಕೆ ಅಂತ ಹೇಳಿದರೆ, ಡೈರೆಕ್ಷನ್ ಅಂದರೆ ನಿಮಗೆ ಹೇಳಿದೆ ದಾರಿ, ದಿಕ್ಕು, ನಿರ್ದೇಶನ ಮಾಡು. ಗಿವಿಂಗ್ ಡೈರೆಕ್ಷನ್ ನಿರ್ದೇಶನ ಕೊಡೋದು ಅಥವಾ ದಾರಿಯನ್ನು ತೋರಿಸುವಂಥದ್ದು ಉತ್ತರ ಆಗಿದೆ. ಹಾಗಾಗ್ಬಿಟ್ಟು ಅದು ಸರಿಯಾದ ಉತ್ತರ ಆಗಿದೆ. ಇದನ್ನು ನಾವು ಯಾರಾದರೂ ಒಬ್ರು ಬಂದು ಸರ್ ಈ ಬಿಲ್ಡಿಂಗ್ ಎಲ್ಲಿ ಬರುತ್ತೆ ಸರ್ ಅಂತ ನಿಮಗೆ ಕೇಳ್ತಾರೆ. ಆ ಟೈಮಲ್ಲಿ ನೀವು ಈ ರೀತಿ 1 kilometer ಲೆಫ್ಟ್ ಸೈಡಿಗೆ ಹೋಗ್ರಿ, ಮತ್ತೆ ಲೆಫ್ಟ್ ಕಡೆ ತಿರುಗ್ರಿ, ರೈಟಿಗೆ ಹೋಗ್ರಿ, ಈ ರೀತಿ ಹಲವಾರು ನೀವು ಡೈರೆಕ್ಷನ್ ಬಗ್ಗೆ ತೋರಿಸ್ತಾರೆ. ಅದೇ ರೀತಿ ಇದು ಗಿವಿಂಗ್ ಡೈರೆಕ್ಷನ್ ಆಗಿದೆ. ನೆಕ್ಸ್ಟ್ ಓಕೆ, ಈ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನೋಂಥ ಒಂದು ಸಣ್ಣ ವ್ಯಾಕರಣಾಂಶವನ್ನು ನೋಡಿದ್ವಿ. ಸುಲಭವಾಗಿ 1 ಮಾರ್ಕ್ಸ್ ತೊಗೊಬೋದು ನೀವು 10ನೇ ತರಗತಿ ವಿದ್ಯಾರ್ಥಿಗಳು. ನೋಡಿ, ಒಂದು ಗಮನಿಸಿ, 10ನೇ ತರಗತಿ ಮಾತ್ರ ಅಲ್ಲ, 9ನೇ ತರಗತಿ ಓದ್ತಾರ ವಿದ್ಯಾರ್ಥಿಗಳಿಗೂ ಇದೇ ಮಾದರಿಯಲ್ಲೇ ಪ್ರಶ್ನೆ ಇರುತ್ತೆ. ಯಾಕಂದರೆ ಈಗ 10th 9th ಆ್ಯಸ್ ಎ ರೂಲ್ ಸೇಮ್ ಕ್ವಶನ್ ಪೇಪರ್ ತೆಗಿಬೇಕು ಅಥವಾ ಒಂದೇ ಮಾದರಿಯಲ್ಲೇ ಸೇಮ್ ಪ್ಯಾಟ್ರನ್ ಕ್ವಶನ್ ಪೇಪರ್ ತೆಗಿಬೇಕು ಅಂತ ನಿರ್ದೇಶನ ಇರೋದ್ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, 9ನೇ ತರಗತಿ ವಿದ್ಯಾರ್ಥಿಗಳಿಗೂ ಇದೇ ರೀತಿಯ ಪ್ರಶ್ನೆ 1 ಮಾರ್ಕ್ಸು ಇರುತ್ತೆ. ಹಾಗಾಗ್ಬಿಟ್ಟು ನೀವು ಕೂಡ ಇದನ್ನ ಸದುಪಯೋಗ ಪಡಿಸ್ಕೊಳ್ಬೋದು. ಹಾಗೆ ಇದುವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ, ಇದು ಹೊಸ ಚಾನಲ್ ಆಗಿರೋದ್ರಿಂದ ಸಬ್ಸ್ಕ್ರೈಬರ್ಸು ನೀವು ಸಬ್ಸ್ಕ್ರೈಬ್ ಆದರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆದ್ದರಿಂದ ನೀವು ಯೂಟ್ಯೂಬಲ್ಲಿ ಈ ಚಾನಲ್ನ ಸರ್ಚ್ ಮಾಡಿದ ನಂತರ
ಮರೆಯದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಅವ ಆಗ ಒತ್ತೆ ನೀವು ಸಬ್ಸ್ಕ್ರೈಬ್ ಆದಾಗ ನಾವು ಕಳಿಸುವಂತಹ ಅಥವಾ ನಾವು ಹಾಕುವಂತಹ ವೀಡಿಯೋಗಳು ನಿಮಗೆ ಸಿಗುತ್ತೆ. ಅದು ವಿಶೇಷವಾಗಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ನಿಮಗೆ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲದೆ ನೀವು ಯಾವುದೇ ರೀತಿಯ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಂಗಿದ್ರು ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಮುಗಿಸ್ತೀನಿ. ನೆಕ್ಸ್ಟ್ ಕ್ಲಾಸ್ ನಾವು ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೀವಿ ಇನ್ಫೈನೈಟಿವ್ಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.